ಸೂರ್ಯ ನಮಸ್ಕಾರ ಅಭ್ಯಾಸದಲ್ಲಿ ಊರ್ಧ್ವಾಸನ ಅಥವಾ ಹಸ್ತೋತ್ತನಾಸನ ಅಭ್ಯಾಸ ಮಾಡಬೇಕಂದ್ರೆ ಕೆಲವೊಂದು ತಪ್ಪುಗಳಾಗುವಂತಹ ಸಂಭವ ಇರುತ್ತೆ. ಆ ತಪ್ಪುಗಳನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಹಸ್ತೋತ್ತನಾಸನ ಅಥವಾ ಊರ್ಧ್ವಾಸನ ಅಭ್ಯಾಸ ಮಾಡಬೇಕಂದ್ರೆ ಕಾಲುಗಳನ್ನು ಸಂಪೂರ್ಣ ಕೂಡಿಸ್ಕೊಳ್ತೀವಿ. ನಿಮ್ಮ ಹೆಬ್ಬೆರಳು ಮತ್ತು ಹಿಮ್ಮಡಿಗಳನ್ನು ಕೂಡಿಸ್ಕೊಂಡು ನೇರವಾಗಿರ್ತೀವಿ, ನಮಸ್ಕಾರ ಹರಿಸ್ತೀವಿ. ಊರ್ಧ್ವಾಸನ ಅಭ್ಯಾಸ ಮಾಡಬೇಕಂದ್ರೆ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಸೊಂಟ ಮುಂದಕ್ಕೆ ತಳ್ಳಿ ಎದೆ ಭಾಗ ಮೇಲಕ್ಕೆ ಎತ್ಕೊಂಡು ಕುತ್ತಿಗೆ ಹಿಂದಕ್ಕೆ ಚಾಚಬೇಕು. ಈ ಮೂರು ಅಂಶ ನೆನಪಾಗಲಿ. ಒಂದು ಸೊಂಟ ಮುಂದೆ ತಳ್ಳುವಂತಹದ್ದು, ಎದೆ ಭಾಗ ಮೇಲಕ್ಕೆ ಎತ್ತುವಂಥದ್ದು, ಕುತ್ತಿಗೆ ಹಿಂದೆ ಚಾಚುವಂಥದ್ದು. ಈ ಮೂರು ಅಂಶ ನೆನಪಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ನೋಡಿ, ಕೈ ಮೇಲಕ್ಕೆ ಚಾಚ್ತೀವಿ, ಅಭ್ಯಾಸ ಹೀಗೆ ಬರುತ್ತೆ. ಕೆಲವ್ರಿಗೆ ಯಾರನ್ನ ಕುತ್ತಿಗೆ ನೋವಿನ ಸಮಸ್ಯೆ ಇದ್ರೆ ಕುತ್ತಿಗೆ ಹಿಂದೆ ಹಾಕೋದು ಬೇಡ, ಮುಂದೆನೆ ನೋಡ್ಕೊಂಡು ಹಿಂಗೂ ಸಹ ಅಭ್ಯಾಸ ಮಾಡುವಂಥದ್ದು. ಕೆಲವರು ಕುತ್ತಿಗೆ ಹಿಂದೆ ಹಾಕಿದ್ರೆ ತಲೆ ಸುತ್ತು ಬರುವಂಥದ್ದು ಅಥವಾ ಕುತ್ತಿಗೆ ನೋವು ಬರುವಂಥ ಈ ಥರ ಸಂಭವ ಇದೆ ಅಂದರೆ ಕುತ್ತಿಗೆ ಸಮಸ್ಯೆಗಳು ಏನೇ ಇದ್ರೂ ಸಹ ಕುತ್ತಿಗೆ ಹಿಂದಕ್ಕೆ ಹಾಕೋದು ಬೇಡ, ಕುತ್ತಿಗೆ ಮುಂದೆನೇ ಇಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಮತ್ತು ಸಾಮಾನ್ಯ ಆಗುವಂಥ ತಪ್ಪು ಬಂದು ಏನು ಮಾಡ್ತೀವಿ, ಮಂಡಿ ಮಡ್ಚ್ಕೊಂಡು ಹಿಂಗೆ ಹೋಗ್ಬಿಡ್ತೀವಿ, ತುಂಬ ಹಿಂಗೆ ಕೈ ಮಡ್ಚ್ಕೊಂಡು ಹಿಂಗೆ ಹೋಗೋದು ಬೇಡ. ಮಂಡಿ ಮಡ್ಚಿ ಅಭ್ಯಾಸ ಮಾಡೋದು ಬೇಡ. ನಿಮ್ಮ ಕಾಲುಗಳೆಲ್ಲ ಸ್ಥಿರವಾಗಿರಲಿ, ನೇರವಾಗಿ ಕಾಲನ್ನ ಹಿಡ್ಕೊಂಡು ಸೊಂಟ ಮುಂದೆ ತಳ್ಳಿ ಇದೇ ಭಾಗ ಮೇಲಕ್ಕೆ ಎತ್ಕೊಂಡು ಹಿಂದೆ ಹೋಗೋದು. ಅದಕ್ಕೆ ನೀವು ಒಮ್ಮೆ ಹಿಂದೆ ಬಾಗ್ಬಿಟ್ರೆ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ, ಹಿಂದೆ ಹೋಗ್ಬಿಡ್ತೀವಿ, ಇಲ್ಲಿ ಬೆಂಡಾಗಿ ಇಲ್ಲಿಂದ ಎದೇನು ಮೇಲಕ್ಕೆ ಎತ್ತೋದು ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಹೋಗ್ಬೇಕಂದ್ರೆ ಸರಳವಾಗಿ ನಾವು ಹೆಂಗೆ ಮಾಡ್ಕೊಳ್ಬೋದು ಅಂದರೆ ಕೈ ಮೇಲೆ ಚಾಚಿ ನೇರವಾಗಿ ನಿಂತ್ಕೊಳ್ಳಿ. ಇಲ್ಲಿಂದ ಮೂರು ಅಂಶ: ಸೊಂಟ ಮುಂದೆ ತಳ್ಳುವಂತಹದ್ದು, ಎದೆ ಭಾಗ ಮೇಲಕ್ಕೆ ಕಾದರಿಸ್ಕೊಳ್ಳುವಂಥದ್ದು, ಕುತ್ತಿಗೆ ಹಿಂದೆ ಹಾಕುವಂಥದ್ದು. ಅನಂತರ ಹಾಗೆ ಮುಂದಿನ ಅಭ್ಯಾಸಗಳಿಗೆ ನೀವು ಹೋಗ್ಬೋದು. ನಾನು ಹೇಳಿದ್ನಲ್ಲ, ಹಿಂಗೆ ಮಂಡಿ ಮಡ್ಚ್ಕೊಂಡು ಮಾಡುವಂಥದ್ದು ಅದನ್ನು ಅವಾಯ್ಡ್ ಮಾಡಿ. ಮತ್ತು ಇನ್ನೊಂದು ಸಾಧಾರಣವಾಗಿ ಏನಾಗುತ್ತೆ, ಪೃಷ್ಠಭಾಗ ಇಲ್ಲೇ ಉಳ್ಕೊಳ್ಳುತ್ತೆ, ಬೆನ್ನು ಇಲ್ಲಿಂದ ಬಾಗ್ತಾ ಇರ್ತೀವಿ, ಹಿಂಗೆ ಬಾಗ್ತೀವಿ. ಇದನ್ನು ಸಹ ಕಡಿಮೆ ಮಾಡಿ. ಇದನ್ನು ಸಹ ನಿಮಗೆ ಬೆನ್ನಿನ ಮೇಲೆ ತುಂಬ ಒತ್ತಡ ಬರುತ್ತೆ, ಬೆನ್ನಿನ ಸಮಸ್ಯೆಗಳು ಬರುವಂತಹ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಸೊಂಟವನ್ನು ಮುಂದಕ್ಕೆ ತಳ್ಳಿ ಅಭ್ಯಾಸವನ್ನು ಮಾಡಿ. ಮತ್ತು